ಹೆಸರು ಹಾಜರಪ್ಪ. ನಾವು ಮಿಲಿಟರಿ ಎಕ್ಸ್ ಸರ್ವೀಸು ಮಂಜುನಾಥ್ ಅವರೇ. ನಮ್ಮ ನೆಲಮಂಗಲ ತಾಲೂಕು ಮಡಿವಾಳರ ಸಕಲ ಬಗ್ಗೆ ನೀವು ಇಷ್ಟೊಂದು ಈಳವಾಗಿ ಮಾತಾಡಿರ್ತೀರ. ನಿಮಗೆ ಈ ವಿಷಯ ಗೊತ್ತಿಲ್ಲ. ಯಾರೋ ದಾರಿ ಮಾತು ಕೇಳ್ಕೊಂಡು ಯಾರೋ ಹೇಳ್ಕೊಟ್ಟಿದ್ದಕ್ಕೆ ಕುಮ್ಮಕ್ಕೆ ತಗೊಂಡು ನೀವು ಇಷ್ಟೊಂದೆಲ್ಲ ಮಾತಾಡ್ತಿದ್ದೀರ. ವಿಷಯ ನಿಮಗೆ ಪೂರ್ತಿ ಗೊತ್ತಿಲ್ಲ. ವಿಷಯ ಪೂರ್ತಿ ಗೊತ್ತಾಗಬೇಕಾದ್ರೆ ನೆಲಮಂಗಲ ತಾಲೂಕು ನಮ್ಮ ಸಂಘದ ಕಚೇರಿಗೆ ಬನ್ನಿ, ಇಲ್ಲ ನಿಮಗೆ ಎಲ್ಲಿ ಕರೀರಿ, ನಾವು ಅಲ್ಲಿ ಬಂದು ನಿಮಗೆ ಸರಿಯಾದ ಉತ್ತರ ಕೊಡ್ತೀವಿ. ಅಲ್ಲದೆ ಈಗ ಸಂಘಕ್ಕೆ 25 ಕುಂಟೆ ಜಮೀನು ಪುಕ್ಸಟ್ಟೆ ಯಾರು ಕೊಟ್ಟಿಲ್ಲ. ರಂಗಸಾಮಣ್ಣವರ ಶ್ರಮನೇ ಇದಕ್ಕೆ ಭಾರಿ ಕಷ್ಟ ಮಾಡಿರೋದು. ರಂಗಸಾಮಣ್ಣವರು AC ಆಫೀಸ್ಗೆ DC ಆಫೀಸ್ಗೆ ತಿರುಗಿದ್ರೆ, ಪೆಟ್ರೋಲ್ ಹಾಕೋ ತಿರುಗಿದ್ರಲ್ಲ, ಅದ್ರ ದುಡ್ಡು ನೀವು ಕೊಡೋಕ್ಕಾಗಲ್ಲ. ಸಂಘದಿಂದ ಯಾರ ಹತ್ರನೂ 10 ರೂಪಾಯಿ ಅವ್ರು ತಗೊಂಡು ಬನ್ನಿ ನಿಮ್ಗಂತ ಹೇಳಿಲ್ಲ. ಇಲ್ಲಿಂದ ಕರ್ಕೊಂಡು ಹೋದ್ರಿಗೆಲ್ಲ ಊಟ ತಿಂಡಿ ಎಲ್ಲ ಅವ್ರು ಕೊಡಿಸ್ಕೊಂಡು DC ಆಫೀಸ್ಗೆ ಹೋಗಿ AC ಆಫೀಸ್ಗೆ ಹೋಗಿ ಈ ತಾಲೂಕು ಆಫೀಸಿಗೆ ಬಂದು ಇಲ್ಲಿ ಬಂದು ಇವರು ಇವ್ರ ಹತ್ರ ಸೆಕ್ರೆಟರಿ ಇವ್ರ ಹತ್ರ ಎಲ್ಲರ ಹತ್ರ ಅವರು ನಮಸ್ಕಾರ ಹಾಕಿ ನಮಗೆ 25 ಕುಂಟೆ ಜಾಗ ಮಂಜೂರಿ ಮಾಡಿಕೊಟ್ಟು ಪಕ್ಕ ಪಾಣಿ ಖಾತೆ ಎಲ್ಲ ಮಾಡಿಕೊಟ್ಟು ನಮಗೆ ಮಾಡಿಸ್ಕೊಟ್ಟಿದ್ದಾರೆ. ಅಂಥದ್ದು ಒಂದು ಕೆಲಸ ನೀವು ಯಾರಾದರೂ ಮಾಡಿದ್ದೀರಾ? ಮಾಡಿಲ್ಲ. ದಾರಿ ಮಾತು ಹೇಳ್ಕೊಂಬೋದು ಸಂಘ ಯಾಕ್ರಿ ಹೊಡಿತೀರಾ? ಸಂಘ ಹೊಡೆಯೋ ಕೆಲಸ ಮಾಡಬೇಡಿ. ಈಗ ಮಾಡೋದ್ರಿಂದ ಏನಾಗ್ತದೆ, ನಮ್ಮ ಸಂಘಕ್ಕೂ ಕೆಟ್ಟ ಹೆಸರು, ಇಲ್ಲಿ ಜನಗಳಿಗೂ ಕೆಟ್ಟ ಹೆಸರು. ಏನೇ ಇವರು ಮಡುಗಾಡ್ರು, ಇವ್ರು ಹಿಂಗೆ ಕಿತ್ತಾಡ್ತಾರೆ, ಇವ್ರು ಹಿಂದೂ ಹಂಗೆ ಕಿತ್ತಾಡ್ತೀರಿ, ಇವಾಗೂ ಹಂಗೆ ಕಿತ್ತಾಡ್ತಾ ಅಂತ ಯಾಕ್ರಿ ಕೆಟ್ಟ ಹೆಸರು ತಂದು ನಮ್ಮ ಸಂಘಕ್ಕೆ ಬಡಿತೀರಾ? ಸಂಘ ಹೊಡೆಯೋ ಕೆಲಸ ಮಾಡಬೇಡಿ. ನೇರವಾಗಿ ಬನ್ನಿ. ನೀವು ಎಲ್ಲಿಗೆ ಬರಬೇಕು ಹೇಳಿ, ಬರ್ತೀವಿ. ನಾವು ಸಂಘ ಪೂರ್ತಿ ಬರ್ತೀವಿ. ನಮ್ಮ ನೆಲಮಂಗಲ ತಾಲೂಕಲ್ಲಿ ಅಷ್ಟೊಂದು ಎಲ್ಲ ಒಗ್ಗಟ್ಟಾಗಿ ನಾವು ಇಷ್ಟೊಂದು ಕೆಲಸ ಮಾಡಿ ಇಷ್ಟೊಂದು ಅಭಿವೃದ್ಧಿ ಮಾಡ್ತಾವ್ರೆ. ಅವ್ರು ಕೊರೋನಾ ಕಾಲದಲ್ಲಿ ಇಷ್ಟೆಲ್ಲ ಸಹಾಯ ಮಾಡಿದ್ದಾರೆ. ನಮ್ಮನ್ನು ಜೊತೆಗೆ ಕರ್ಕೊಂಡೋಗಿದ್ದಾರೆ. ಗಾಡಿ ತೊಗೊಂಡೋಗಿ ಕಿಟ್ಟು ಅದು ಇದು ಎಲ್ಲ ಕೊಟ್ಟು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ದುಡ್ಡು ಕೊಟ್ಟು, ಸತ್ತೋರ್ ಮನೆಗೆ ಎಲ್ಲ ದುಡ್ಡು ಕೊಟ್ಟು 5,000 ದುಡ್ಡು ಕೊಟ್ಟು ಎಲ್ಲ ಮಾಡಿದ್ದಾರೆ. ಇದೆಲ್ಲ ನಿಮ್ಗೆ ಕಣ್ಣಿಗೆ ಕಂಡಿದ್ದನ್ರಿ, ನಿಮ್ಗೆ ನೋಡಿಲ್ವಲ್ರಿ? ನಿಮ್ಗೆ ಹೇಳ್ಕೊಟ್ಟವ್ರಿಗೆ ಇದೆಲ್ಲ ಗೊತ್ತಿಲ್ವಾ? ಅವ್ರ ಮಾತು ಕೇಳ್ಕೊಂಡು ನೀವು ಇಷ್ಟೊಂದೆಲ್ಲ ಹೇಳಿದ್ರಲ್ಲ, ನೀವು ಬಂದು ನಮ್ಮ ರಂಗಸಾಮಣ್ಣವ್ರ ಅಧ್ಯಕ್ಷರ ಹತ್ರ ನೀವು ಕ್ಷಮೆ ಕೇಳಬೇಕು. ಇಲ್ಲ ಅಂದರೆ ಸರಿ ಬರಲ್ಲ.